ಮುನ್ನಡೆಯಲ್ಲಿ ಬಿಜೆಪಿಗೆ ಸರಳ ಬಹುಮತ ಸಿಗ್ತಾ ಇದೆ. ಈಗ 30 ಇದೆ ಮುನ್ನಡೆ ನಾವು ನೋಡ್ತಾ ಇದ್ದೀವಿ. ಮ್ಯಾಜಿಕ್ ನಂಬರ್ ಬೇಕಾಗಿರೋದು 36, 31 ಆಯಿತು. ಲೀಡ್ನಲ್ಲಿ ಬಿಜೆಪಿ ಮ್ಯಾಜಿಕ್ ನಂಬರ್ನತ್ತ ದಾಪುಗಾಲನ್ನ ಇಡ್ತಾ ಇದೆ. 20 ಕ್ಷೇತ್ರಗಳಲ್ಲಿ ಆಪ್ ಮುನ್ನಡೆಯನ್ನ ಸಾಧಿಸ್ತಾ ಇದೆ. 1 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುನ್ನಡೆಯಲ್ಲಿ ಬಿಜೆಪಿಗೆ ಸರಳ ಬಹುಮತ ಸಿಗ್ತಾ ಇದೆ. 36 ಕ್ಷೇತ್ರ ಗೆದ್ರೆ ಅಧಿಕಾರದ ಚುಕ್ಕಾಣಿಯನ್ನ ಈಸಿಯಾಗಿ ಹಿಡಿಬಹುದು. ಈ ಮಧ್ಯದಲ್ಲಿ ಈ ಸಲ ದೆಹಲಿಯಲ್ಲಿ ಮತ್ತೆ ರೆಸಾರ್ಟ್ ರಾಜಕಾರಣ, ಕುದುರೆ ವ್ಯಾಪಾರಗಳು ನಡೆಯಬಹುದು ಅಂತೇಳಿ ಒಂದಿಷ್ಟು ಚರ್ಚೆಗಳು ಉದ್ಭವವಾಗಿದೆ. ಆ ಚರ್ಚೆ ಉದ್ಭವ ಕಾರಣ ಕೇಜ್ರಿವಾಲ್ ಅವರ ನಿನ್ನೆಯ ಸ್ಟೇಟ್ಮೆಂಟ್ ಬಹಳಷ್ಟು ಚರ್ಚೆ ಆಗ್ತಿದೆ. ನಿನ್ನೆಯಿಂದಲೂ ಕೂಡ ದಿಲ್ಲಿ ದಂಗಲ್ನಲ್ಲಿ ಗೆದ್ದು ಬೀಗೋದು ಯಾರು ಅನ್ನೋ ಪ್ರಶ್ನೆಗೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಉತ್ತರ ಏನೋ ಸಿಗುತ್ತೆ. ಬಟ್ ಈಗ 27 ವರ್ಷಗಳ ನಂತರ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನು ಏರೋದಕ್ಕೆ ಹವಣಿಸ್ತಾ ಇದೆ. ಮತ್ತು ಅಲ್ಲಿನ ಮತದಾರರ ಮೆಂಟಾಲಿಟಿನೇ ಬೇರೆ ಇದೆ. ಎಲೆಕ್ಷನ್ ಅಂತ ಬಂದಾಗ, ಅದರಲ್ಲೂ ಲೋಕಸಭೆ ಚುನಾವಣೆ ಅಂತ ಬಂದಾಗಲೇ ಬೇರೆ ಪ್ಯಾಟರ್ನಲ್ಲಿ ಯೋಚನೆ ಮಾಡ್ತಾರೆ. ಇನ್ನು ಲೋಕಲ್ ಆಗಿ ನಾವು ನೋಡೋದಾದರೆ ಅಸೆಂಬ್ಲಿ ಚುನಾವಣೆ ಅಂತ ಬಂದಾಗ ಬೇರೆ ರೀತಿಯಲ್ಲಿ ಯೋಚನೆಯನ್ನು ಮಾಡಿ ಅಲ್ಲಿನ ಮತದಾರರ ಮತ ಚಲಾವಣೆಯನ್ನು ಮಾಡ್ತಾನೆ. ಇನ್ನು ಪ್ರಮುಖ ರಾಷ್ಟ್ರೀಯ ಪಕ್ಷಗಳು, ಈಗ ಆಪ್ ಕೂಡ ರಾಷ್ಟ್ರೀಯ ಪಕ್ಷನೇ, ಆದರೆ ಈ ಹಿಂದೆ ಇದ್ದಂಥ ರಾಷ್ಟ್ರೀಯ ಪಕ್ಷಗಳು ಬಿಜೆಪಿ ಮತ್ತು ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ದೆಹಲಿಯಲ್ಲಿ ಹಿಡಿಬೇಕು ಅಂತ ಹವಣಿಸ್ತಾ ಇರ್ತವೆ. ತಮ್ಮದೇ ರೀತಿಯಲ್ಲಿ ರಾಜಕೀಯವಾಗಿ ಸ್ಟ್ರಾಟಜಿಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಹಲವಾರು ಸಮಸ್ಯೆಗಳಿದೆ. ಪ್ರಮುಖವಾಗಿ ಇತ್ತೀಚೆಗೆ ಆಪ್ ಮೇಲೆ ಬಂದಂಥ ಗಂಭೀರ ಆರೋಪಗಳು, ಅಬಕಾರಿ ನೀತಿ ಹಗರಣ ಇರ್ಬೋದು. ಅದರಿಂದಾನೇ ಅಲ್ಲಿನ CM ಆಗಿದ್ದಂಥ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಬೇಕಾಯಿತು. ಅದಾದಮೇಲೆ ಹೊರಗಡೆ ಬಂದು ರಾಜೀನಾಮೆ ಎಲ್ಲ ಕೊಟ್ಟ ಮೇಲೆ ದೊಡ್ಡ ಮಟ್ಟದಲ್ಲಿ ಮತ್ತೆ ನಾನು ಕಂಬ್ಯಾಕ್ ಮಾಡ್ತೀನಿ ಅನ್ನೋ ವಿಶ್ವಾಸದಲ್ಲಿ ಅವರಿದ್ರು. ಬಟ್ ಅದು ಸಾಧ್ಯವಾಗುತ್ತಾ ಅನ್ನೋದು ಮತದಾರರ ಅದಕ್ಕೆ ಉತ್ತರವನ್ನು ಕೊಡ್ತಾರೆ. 31 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಸದ್ಯದ ಟ್ರೆಂಡ್ ಪ್ರಕಾರ ಆಪ್ 21 ಕ್ಷೇತ್ರಗಳಲ್ಲಿ, ಕಾಂಗ್ರೆಸ್ ಶತಾಯ ಗತಾಯ ಪ್ರಯತ್ನದ ನಂತರ ಆ ಶೂನ್ಯದಿಂದ ಹೊರಬಂದು ಖಾತೆ ತೆರೆಯುವಲ್ಲಿ ಈ ಬಾರಿ ಯಶಸ್ವಿ ಆಗುತ್ತಾ ಅನ್ನೋದು ನೋಡಬೇಕಾಗತ್ತೆ. ಇನ್ನು ಪ್ರಮುಖ ನಾಯಕರೇ, ಆಪ್ನ ಪ್ರಮುಖ ನಾಯಕರೇ ಈ ಚುನಾವಣೆಯಲ್ಲಿ ಸದ್ಯಕ್ಕೆ ಹಿನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಅತಿ ವೇಗವಾಗಿ, ಸ್ಪಷ್ಟವಾಗಿ, ನಿಖರವಾಗಿ ನ್ಯೂಸ್ 18ನಲ್ಲಿ ನಾವು ಫಲಿತಾಂಶವನ್ನು ತೋರಿಸ್ತಾ ಇದ್ದೀವಿ. ಮನೀಶ್ ಸಿಸೋಡಿಯಾ ಅವರು ಬೆಳಿಗ್ಗೆ ತಾನೇ ಮಾತಾಡ್ತಾ ಗೆಲುವಿನ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ರು. ಆದರೆ ಅವರೇ ಈಗ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಕೇಜ್ರಿವಾಲ್ ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲಿನ ಹಾಲಿ CM ಅತೀಶಿ ಅವರು ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಮ್ಯಾಜಿಕ್ ನಂಬರ್ ಸರ್ಕಾರ ರಚನೆಗೆ ಬೇಕಾಗಿರೋದು 36. ಸದ್ಯದ ಟ್ರೆಂಡ್ ಪ್ರಕಾರ 31 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 70 ವಿಧಾನಸಭಾ ಕ್ಷೇತ್ರಗಳಿರೋದ್ರಿಂದ ವೇಗವಾಗಿ ರಿಸಲ್ಟ್ ಸಿಕ್ಬಿಡುತ್ತೆ, ಟ್ರೆಂಡ್ ಗೊತ್ತಾಗ್ಬಿಡುತ್ತೆ. ಆದರೆ ದೆಹಲಿ ವಿಷಯವಾಗಿ ಪ್ರತಿ ಬಾರಿ ಎಕ್ಸಿಟ್ ಪೋಲ್ನ ಅಷ್ಟಾಗಿ ಅದ್ರ ಮೇಲೆ ವಿಶ್ವಾಸ ಇಡೋಕ್ಕಾಗಲ್ಲ ಅನ್ನೋ ಚರ್ಚೆಗಳು ಕೂಡ ಇದೆ. ಹಾಗಾಗಿ ಎಕ್ಸಿಟ್ ಪೋಲ್ನ ನಂಬೋದಕ್ಕಾಗಲ್ಲ. ಎಕ್ಸಾಕ್ಟ್ ಪೋಲ್ ಏನಿದೆ, ಮತದಾರರು ಏನು ಹೇಳಿದ್ದಾರೆ ಅನ್ನೋದನ್ನು ತಿಳಿಯೋದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಸಾಕಾಗುತ್ತೆ. ಬಟ್ ಬಿಜೆಪಿ ಆರಂಭದಿಂದಲೂ ನಾವು ನೋಡ್ತಾ ಇದ್ದೀವಿ ಮುನ್ನಡೆಯನ್ನು ಸಾಧಿಸ್ಕೊಂಡು ಬರ್ತಾಲೇ ಇದೆ. ಪ್ರಮುಖವಾಗಿ ಅಲ್ಲಿ ಯಾರು ನಮಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಾರೆ, ಹೆಚ್ಚಾಗಿ ಮಿಡಲ್ ಕ್ಲಾಸೇ ಅಲ್ಲಿರೋದ್ರಿಂದ ಫೆಸಿಲಿಟಿ ವೈಸ್ ಜನ ಅಲ್ಲಿ ಯೋಚನೆ ಮಾಡ್ತಾರೆ. ಮಾಳವಿಯಾ ನಗರದಲ್ಲಿ ಸೋಮನಾಥ್ ಭಾರತಿ ಅವರು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ, ಆಪ್ನ ನಾಯಕ. ಇನ್ನು ಪ್ರಮುಖರು ಅಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಮೋಟಿ ನಗರದಲ್ಲಿ ಹರೀಶ್ ಖುರಾನ ಅವರು ಬಿಜೆಪಿಯ ಕ್ಯಾಂಡಿಡೇಟ್ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಈಗ 32 ಆಯಿತು. ಬಿಜೆಪಿ 32 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇನ್ನು ನವದೆಹಲಿಯಲ್ಲಿ ಪರ್ವೇಶ್ ಅವರು ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಮಾಜಿ ಸಂಸದರು ಇವರು ಅರವಿಂದ್ ಕೇಜ್ರಿವಾಲ್ ಅವರಿಗೆ ಟಕ್ಕರನ್ನು ಕೊಡ್ತಾ ಇದ್ದಾರೆ. ಇನ್ನು ಕರಾವಲ್ ನಗರದಲ್ಲಿ ಕಪಿಲ್ ಮಿಶ್ರಾ ಅವರು ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. 32 ಕ್ಷೇತ್ರಗಳಲ್ಲಿ ಓವರಾಲ್ ಆಗಿ ಸದ್ಯದ ಟ್ರೆಂಡ್ ಪ್ರಕಾರ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಅನ್ನೋ ವಿಷಯ ಗೊತ್ತಾಗ್ತಾ ಇದೆ. ಇನ್ನು ಗಾಂಧಿನಗರದಲ್ಲಿ ಅರವಿಂದರ್ ಸಿಂಗ್ ಲವ್ಲಿ ಅವರು ಬಿಜೆಪಿ ಅಭ್ಯರ್ಥಿ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಇನ್ನು ಮಿಡಲ್ ಕ್ಲಾಸ್ ಹೆಚ್ಚಾಗಿ ಅಲ್ಲಿರೋದ್ರಿಂದ ನವದೆಹಲಿಯಲ್ಲಿ ಮೂಲಭೂತ ಸೌಕರ್ಯ ಜೊತೆಗೆ ಇಷ್ಟು ವರ್ಷ ಅವ್ರು ನೋಡಿದ್ದಾಗಿದೆ. ಅಂದರೆ ಆಪ್ ಬಂದ ಮೇಲೆ ಪ್ರತಿ ಬಾರಿ ಕೇಂದ್ರ ಸರ್ಕಾರದ ಮೇಲೆ ಒಂದಿಷ್ಟು ಆರೋಪಗಳನ್ನು ಮಾಡ್ತಾ ನಮ್ಗೆ ಸಹಕಾರವನ್ನು ಕೊಡ್ತಾ ಇಲ್ಲ, ನಮ್ಮ ಸರ್ಕಾರಕ್ಕೆ ಸಹಕಾರ ಕೊಡ್ತಾ ಇಲ್ಲ ಅಂತೆಲ್ಲ ಗಂಭೀರ ಆರೋಪಗಳನ್ನು ಮಾಡ್ತಾ ಇದ್ರು. ಬಹುಶಃ ಇದರಿಂದಾನು ಜನ ಬೇಸತ್ತಿರ್ಬೋದು ಅಂತ ಅನ್ಸುತ್ತೆ. ಯಾಕಂದರೆ ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿದೆ, ಸೊ ದೆಹಲಿಯಲ್ಲಿ ಅದೇ ಪಕ್ಷ ಅಧಿಕಾರದಲ್ಲಿದ್ದರೆ ಒಂದು ಕೋಆರ್ಡಿನೇಷನ್ ಇರುತ್ತೆ ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಬಾರಿ ಜನ
ಯೋಚನೆ ಮಾಡಿರಬಹುದೇನೋ, ಅದು ಒಂದು ಫ್ಯಾಕ್ಟ್ ಇರಬಹುದು ಅಂತಾನೂ ಕೂಡ ಚರ್ಚೆಗಳು ಆಗ್ತಾ ಇದೆ. ಸದ್ಯಕ್ಕೆ 32 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿದ್ರೆ 21 ಕ್ಷೇತ್ರಗಳಲ್ಲಿ ಆಪ್ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಇದು ಸದ್ಯದ ಟ್ರೆಂಡ್. ಓವರಾಲ್ ಆಗಿ ನಾವು ನೋಡೋದಾದ್ರೆ 70 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಸದ್ಯಕ್ಕೆ 54 ಕ್ಷೇತ್ರಗಳ ಮುನ್ನಡೆಯ ಒಂದು ಫಲಿತಾಂಶ ನಮಗೀಗ ಲಭ್ಯವಾಗ್ತಾ ಇದೆ ಸದ್ಯದ ಟ್ರೆಂಡ್ ಪ್ರಕಾರ. ಅರುಣ್ ಸರ್, ನೀವಾಗಲೇ ಹೇಳ್ತಾ ಇದ್ರಿ ಕೋಆರ್ಡಿನೇಷನ್ ಬಗ್ಗೆ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವ ಪಾರ್ಟಿ ಇರುತ್ತೆ, ದೆಹಲಿಲಿ ಅದೇ ಪಾರ್ಟಿ ಅಧಿಕಾರದಲ್ಲಿದ್ದರೆ ಜನ ಹಂಗೂ ಈ ಸತಿ ಯೋಚನೆ ಮಾಡಿರ್ಬೋದು ಅಂತ. ಯಾಕಂದರೆ ಆಪ್ ಬಂದ ಮೇಲೆ ಸಾಕು ಸಂಘರ್ಷವನ್ನು ನಾವು ನೋಡಿದ್ವಿ, ಸೆಂಟ್ರಲ್ ಗೌರ್ಮೆಂಟ್ ವರ್ಸಸ್ ದೆಹಲಿ ಗೌರ್ಮೆಂಟ್ ಅಂತೇಳಿ. ಹೌದು, ಈಗ ಕೆಲವು ಅವರ ಪ್ರೋಗ್ರಾಮ್ಗಳೇನಿದೆ, ಆಪ್ನ ಪ್ರೋಗ್ರಾಮ್, ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಡಬೇಕು ಅಂದರೆ ಮಹಿಳಾ ಸಮ್ಮಾನ್ ಯೋಜನಾ ಅಂತ ಆಪ್ನವರು ತಂದರು. ಅದು ತಿಂಗಳಿಗೆ 1,000 ರೂಪಾಯಿ ಮಹಿಳೆಯರಿಗೆ ಕೊಡೋದಕ್ಕೆ. ಅದನ್ನು ಅಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಅವರು ಇಟ್ಕೊಂಡ್ಬಿಟ್ರು. ಅವರು ಅದನ್ನು ಅಪ್ರೂವ್ ಮಾಡಲಿಲ್ಲ. ಸೊ ಇದು ಕೂಡ ಒಂದು ಘರ್ಷಣೆಗೆ ಕಾರಣ ಆಯಿತು. ಇದೇ ರೀತಿ ಅನೇಕ, ಈಗ ಅವರ ಟ್ರಾನ್ಸ್ಫರ್ ಆಫ್ IAS ಆಫೀಸರ್ಸ್, ಇದ್ರ ಬಗ್ಗೆನೂ ಘರ್ಷಣೆ ಆಯಿತು. ಅನೇಕ ವಿಷಯಗಳ ಬಗ್ಗೆ ಘರ್ಷಣೆಗಳು ನಡೀತಾ ಬಂದು 10 ವರ್ಷದಿಂದ ಇವತ್ತಿನವರೆಗೂ ಕೂಡ, 10 ವರ್ಷದ ಹಿಂದೆ ಏನಿತ್ತು ಇವತ್ತುವರೆಗೂ ಕೂಡ ಅದೇ ಚಿತ್ರಣ ಮುಂದುವರಿತಾ ಬಂದಿದೆ. LG ಅವರು 2 ಅಥವಾ 3 ಜನ ಚೇಂಜ್ ಆದರೂ ಕೂಡ ಬಾಂಧವ್ಯ ಒಳ್ಳೆಯದಾಗಲಿಲ್ಲ. ತಮಿಳುನಾಡಲ್ಲಿ ನಾವು ನೋಡ್ತಾ ಇದ್ದೀವಿ, ಗವರ್ನರ್ ಮತ್ತು DMK ಗೌರ್ಮೆಂಟ್ ನಡುವೆ ನಡೀತಿರುವಂಥ ಒಂದು ಸಂಘರ್ಷ. ಹಾಗೆಯೇ ಕೇರಳದಲ್ಲಿ ಕೂಡ ಆಯಿತು, ಪಶ್ಚಿಮ ಬಂಗಾಳದಲ್ಲಿ ಕೂಡ ಆಯಿತು. ಈಗ ಬಹುಶಃ ಕರ್ನಾಟಕದಲ್ಲೂ ನಾವು ನೋಡೋಕ್ಕೆ ಶುರು ಮಾಡಿದ್ವಿ ಕಳೆದ ಒಂದು 6 ತಿಂಗಳಿಂದ ಅಂತ ನನಗನ್ಸುತ್ತೆ. ಇದೇ ಥರ ದೆಹಲಿನಲ್ಲಿ. ಸೊ ಜನರಿಗೆ ಏನನ್ನಿಸ್ಬೋದು, ಬಹುಶಃ 10 ವರ್ಷದಲ್ಲಿ ಏನಪ್ಪ ಇದು, ಪ್ರತಿಯೊಂದಕ್ಕೂ ಇಲ್ಲಿ ಈ ಥರ ಒಂದು ಸಂಘರ್ಷ ನಡೀತಾ ಇದೆ. ಈಗ ಸೆಂಟ್ರಲ್ ಗೌರ್ಮೆಂಟ್ ಅಂತೂ ದೆಹಲಿಯ ಜನತೆ BJP ಪಕ್ಷವನ್ನು ಕಳೆದ 10 ವರ್ಷದಿಂದ ಸಾರಸಗಟಾಗಿ ಗೆಲ್ಲಿಸಿದ್ದಾರೆ. ಆಮ್ ಆದ್ಮಿ ಪಕ್ಷನ ಸಾರಸಗಟಾಗಿ ಸೋಲಿಸಿದ್ದಾರೆ. ಸೊ ಈ ಬಾರಿ ಯಾಕೆ ನಾವು BJPಗೆ ಮತ ಕೊಡಬಾರ್ದು ಅನ್ನುವ ಒಂದು ನಿಲುವು ಅಲ್ಲಿಯ ಮತದಾರರದ್ದು ಆಗಿರಬಹುದು ಅಂತ ನನಗನ್ಸುತ್ತೆ. BJP ಗೆಲ್ಲೋದಕ್ಕೆ ಬಹುಶಃ ಇದು ಒಂದು ಮುಖ್ಯ ಕಾರಣ ಆಗಬಹುದು.